ಭಾಳ ಖುಷಿ ಆಯ್ತು ರೀ. ಸಿದ್ದರಾಮಯ್ಯ ನೋಡ್ತೇವೆ ಅನ್ಕೊಂಡಿರ್ಕಿಲ್ರಿ, ಬಟ್ ನೋಡಿದ್ದೀವಿ ರೀ. ಅವರ ನಿಯತ್ಲೇ ಇರ್ಬೇಕು ರೀ. ಒಟ್ಟು ಯಾರ್ದು ಇದನ್ನು ಮಾಡಬಾರ್ದು ರೀ. ಪ್ರಜೆಗಳಿಗೆಲ್ಲ ಅವ್ರವ್ರ ಇಚ್ಛೆ ಅಂತ ನಡ್ಕೋಬೇಕು ರೀ. ಅವ್ರು ಏನು ಹೇಳಿರ್ತಾರಲ್ಲ ಅದನ್ನೆಲ್ಲ ಪಾಲಿಸ್ಬೇಕು ರೀ. ಇದೇ ರೀ ಪ್ರಜೆಗಳ ಆಸೆ ರೀ. ಶಾಸಕಾಗೆ ಬರ್ಬೇಕನ್ನೋ ಆಸೆ ಇಲ್ಲಕ್ಕೆ ಏನರಲ್ಲಿ ಒಂದು ಡ್ಯೂಟಿ ಗಿಲೀಸ್ ಆಗಿ ಬರ್ಬೇಕನ್ನೋ ಆಸೆ. ನಾನಿವತ್ತು ಬೆಳಗಾವಿಯ ಸುವರ್ಣಸೌಧದ ಏನು ಒಂದು ಅಧಿವೇಶನ ನಡೀತಾ ಇದೆ, ಈ ಒಂದು ಅಧಿವೇಶನವನ್ನು ವೀಕ್ಷಣೆ ಮಾಡಲು ಬಂದಿರುವಂಥ ವಿದ್ಯಾರ್ಥಿಗಳನ್ನ ಮಾತಾಡಿಸ್ತೇನೆ. ಈ ಒಂದು ಅಧಿವೇಶನದ ವೀಕ್ಷಣೆ ಮಾಡೋ ಸಮಯದಲ್ಲಿ ಯಾವ ರಾಜಕಾರಣಿಗಳನ್ನು ನೋಡಿದ್ರು, ಅಧಿವೇಶನ ಹೀಗೂ ಇರುತ್ತಾ ಅಥವಾ ಅಧಿವೇಶನದ ಬಗ್ಗೆ ಈ ಒಂದು ವಿದ್ಯಾರ್ಥಿಗಳು ಏನನ್ನು ಹೇಳ್ತಾರೆ ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ನನ್ನ ಹೆಸರು ವಿದ್ಯಾ ಯಮನಪ್ಪ ಕುರ್ಗುಂದ್, ಕಾಲೇಜ್ ಲಿಂಗರಾಜ್ PU ಕಾಲೇಜ್ ಬೆಳಗಾವಿ. ನಾವು ಹೆಚ್ಚಾಗಿ ಅಧಿವೇಶನ ಅಂತಂದರೆ ನಾವು ಪುಸ್ತಕದೊಳಗೆ ಈ ರೀತಿ ಇರ್ತೈತಿ, ರಾಜ್ಯಸಭಾ ಲೋಕಸಭಾ ಅನ್ನೋದನ್ನು ನೋಡಿರ್ತೀವಿ. ಆದರೆ ನಾವು ರಿಯಲ್ ಆಗಿ ಇಲ್ಲಿ ನೋಡೋದಕ್ಕೆ ಮತ್ತು ಹೊಳ್ಳಿ ನಾವು ಪಿಕ್ಚರ್ಸ್ ನೋಡೋದಕ್ಕೆ ಭಾಳ ವ್ಯತ್ಯಾಸ ಇರ್ತೈತಿ. ಇಲ್ಲಿ ಅಧಿವೇಶನ ಮಾಡೋ ಉದ್ದೇಶ ಏನಂತಂದ್ರೆ ವಿರೋಧ ಪಕ್ಷದವರು ಇರ್ತಾರು, ನಾವು ವಿರೋಧ ಪಕ್ಷಗಳು ಎರಡೂ ಇರ್ತಾವೆ. ಅವರು ವಾದ ವಿವಾದಗಳು ನಡೆಯೋದ್ರ ಮೂಲಕ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಾಗ್ತೈತಿ. ಮುಖ್ಯ ನ್ಯಾಯಾಧೀಶರು ಏನು ಮಾಡ್ಬೋದು ಅಂತಂದ್ರೆ, ಒಂದು ಸ್ಪೀಕರ್ ಅವ್ರು ಏನು ಮಾಡ್ಬೋದು ಅಂತಂದ್ರೆ ವಾದ ವಿವಾದಗಳನ್ನು ಬಗೆಹರಿಸ್ಕಾರ ಯಾವ ರೀತಿ ಅಮೌಂಟನ್ನು ಹಂಚಿಕೆ ಮಾಡಬಹುದು, ಪ್ರತಿಯೊಂದು ಸಮಸ್ಯೆಗಳನ್ನು ಅವ್ರು ಬಗೆಹರಿಸ್ಬೋದಾಗ್ತೈತಿ. ನಾವು ರಿಯಲ್ ಆಗಿ ಅದನ್ನು ನೋಡಿದ ಕೂಡ ನಾವು ಓನ್ಲಿ ಪಿಕ್ಚರ್ಸ್ ಒಳಗೆ ಅಷ್ಟೇ, ಪುಸ್ತಕ ಒಳಗೆ ಇದ್ರ ಬಗ್ಗೆ ಓದಿರ್ತೀವಿ. ಆದ್ರೆ ನಾವು ನೋಡಿದ ಕುಡ್ಕ ಏನು ಅನಿಸಿತ್ತು ಅಂತಂದ್ರೆ ರಿಯಲ್ ಆಗಿ ಇದು ರೀತಿ ಇರ್ತೈತಿ, ಚರ್ಚೆ ಮಾಡಬಹುದು ಅಂತ ಹೇಳ್ಕಾರ. ನಾವು ರಾಜಕೀಯ ಕ್ಷೇತ್ರದೊಳಗೆ ಹೋಗ್ಕಾರ, ನಾವು ವಾದ ವಿವಾದಗಳನ್ನು ಮಾಡ್ಕಾರ ಒಂದು ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋ ಒಂದು ಭಾವನೆಗಳು ಮೂಡಿದ್ವು. ಅಲ್ಲಿ ಒಳಗೆ ಹೋಗಿ ಅಧಿವೇಶನ ನಾವು ಹೊರಗಡೆ ಹೆಂಗೆ ಅಧಿವೇಶನ ಇರ್ತೈತೆ ಅಂದ್ರೆ ನಾವು ಇನ್ನೊಬ್ರು ಹೇಳೋ ಮುಖಾಂತರ ಅಧಿವೇಶನ ಹೆಂಗೆ ಇರ್ತೈತೆ ನಾವು ನೋಡ್ತು. ಆದರೆ ಇಲ್ಲಿ ವಿಸಿಟ್ ಕೊಟ್ಟ ನಂತರ ಅಧಿವೇಶನ ಹೆಂಗೆ ಚರ್ಚೆ ಆಗತ್ತೆ, ಪರಪಕ್ಷ ಹೆಂಗೆ ವಿರೋಧ ಪಕ್ಷ ಹೆಂಗೆ, ಅಧಿವೇಶನ ಮಾಡಿದ ತಕ್ಷಣ ಅವರಲ್ಲಿ ಏನು ತಿಳ್ಕೊಬೇಕು, ಮತ್ತು ಸ್ಪೀಕರ್ ಹೆಂಗೆ ಅದನ್ನ ಅವ್ರನ್ನೆಲ್ಲ ಬಗೆಹರಿಸ್ತಾನು, ಮತ್ತು ಅಧ್ಯಕ್ಷ ಅದನ್ನೆಲ್ಲ ಹೇಳಿ ಅದನ್ನೆಲ್ಲ ಅವ್ರ ಬಗ್ಗೆ ಸಮಸ್ಯೆಗಳನ್ನ ತಿಳ್ಕೊಂಡು ಹೆಂಗೆ ಬಗೆಹರಿಸ್ತಾನು, ಮತ್ತು ಅದನ್ನೆಲ್ಲ ತಿಳ್ಕೊಂಡು ನಾವು ಮುಂದೆ ಯಾವ್ದಾರು ಸಮಸ್ಯೆ ಬಂದರೆ ಈ ಭ್ರಷ್ಟಾಚಾರನ ತೊಳೆದು ಹಾಕಿ ನ್ಯಾಯವಾಗಿ ಎಲ್ಲರೂ ಹೆಂಗೆ ಸಮಾನತೆ ಸಿಗ್ಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಚಲೋ ಅನ್ನಿಸ್ತ್ರಿ. ನಮ್ಮ ಕಾಲೇಜ್ದಾಗ ಸರ್ಗಳು ಹೇಳಿದ್ರು, ಆದರೆ ಇಲ್ಲಿ ಬಂದು ನೋಡೋಣ ಫುಲ್ ಖುಷಿ ಅನ್ನಿಸ್ತ್ರಿ ನಮಗೆ. ಒಂದು ಕಡೆ ವಿರೋಧ ಪಕ್ಷ, ಒಂದು ಕಡೆ ಆಡಳಿತ ಪಕ್ಷ ಎಲ್ಲ ಚಲೋ ಅನ್ನಿಸ್ತ್ರಿ. ಸಿದ್ದರಾಮಯ್ಯನವ್ರು ನೇರವಾಗಿ ನೋಡಿರ್ಕಿಲ್ರಿ ನಾವು, ಈ ಸಲ ನೇರವಾಗಿ ನೋಡಿ ಫುಲ್ ಖುಷಿ ಆಗತ್ತೈತ್ರಿ ನಮಗೆ. ಜೊತೆಗೆ ಬಸವರಾಜ ಯತ್ನಾಳ್ ಅವ್ರನ್ನ ನೋಡಿದೀವಿ ರೀ, ಮಹಂತೇಶ್ ಕೌಜಲ್ಗಿ ಅವ್ರನ್ನ ನೋಡಿದೀವಿ ರೀ, ತುಂಬ ಖುಷಿ ಆಯ್ತು ರೀ. ಎಲ್ಲರೂ ನೇರವಾಗಿ ನಮ್ಮ ಮೇಲೆ ನಾವು ನೋಡಿರ್ಕಿಲ್ರಿ, ಆದರೆ ಈ ಸಲ ನೋಡೋಣ ಫುಲ್ ಖುಷಿ ಆತ್ರಿ. ವಿರೋಧ ಪಕ್ಷದವರು ವಾದ ಮಾಡತ್ತಿರಲ್ರಿ, ಅದಕ್ಕೂ ಫುಲ್ ಖುಷಿ ಅನ್ನಿಸ್ರಿ. ಮತ್ತು ಆಡಳಿತ ಪಕ್ಷನೂ ಮಾಡತ್ತಿದ್ರಲ್ರಿ, ಚಲೋ ಅನ್ನಿಸ್ರಿ ಒಂದು ಲೆಕ್ಕ ನೋಡ್ಬೇಕಂದ್ರೆ. ಆದರೆ ನಮ್ಮ ಸರ್ಗಳು ಹೇಳ್ತಿದ್ರಿ, ಆದರೆ ಇಲ್ಲಿ ನೋಡೋದನ್ನ ಸರ್ ಹೇಳೋಣ ಒಂದು ಅನ್ಸಾಕತ್ರಿ. ಇದ್ರಲ್ಲಿ ಅದಕ್ಕಿಂತ ಇದು ಭಾಳ ಚಲೋ ಐತ್ರಿ. ಇಲ್ಲಿ ಬಂದು ನೋಡಿದ ನಮ್ಗೆ ಭಾಳ ಖುಷಿ ಆತ್ರಿ ಸರ್. ಅಲ್ಲಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ಇಲ್ಲಿ ಅಗದಿ ಭಾಳ ಚಲೋ ಮಾಡ್ಯಾರ್ರಿ, ಮಾಡಿದವ್ರಿಗೆ ಹ್ಯಾಂಡ್ಸ್ ಆಫ್ ನೋಡ್ರಿ ಸರ್. ಎಷ್ಟೆಲ್ಲ ಸಿಸ್ಟಮೆಟಿಕ್ ಆಗ್ರಿ, ಮತ್ತು ಮುಖ್ಯಮಂತ್ರಿ ಬರುವಾಗೆಲ್ಲ ಹಿಂದೆ ಸಿಬ್ಬಂದಿಗಳ ಪೊಲೀಸ್ರಿ ಭಾರಿ ಇತ್ರಿ ಸರ್. ಅಲ್ಲೆಲ್ಲ ವೈಟ್ ಕಲರ್ ಡ್ರೆಸ್, ಅದು ಸಿಸ್ಟಮ್ ಎಲ್ಲ ರೀ, ಮಾತಾಡೋದಾಗ್ಲಿ ಎಲ್ಲ ಭಾರಿ ಅನ್ನಿಸ್ತ್ರಿ ಸರ್. ನೋಡಂತಲೇ ಭಾಳ ಖುಷಿ ಆಯ್ತು ಸರ್. ನಾನು ಒಂದು ಲೋಕಸಭಾ ಸ್ಪೀಕರ್ ಅಂತ ಟಾಪಿಕ್ ಕೊಟ್ಟಿದ್ರಿ ಸರ್ ನನಗೆ. ಅವಾಗ ನಾ ಮಾಡಿದಾಗ ನನಗೆ ಅಷ್ಟು ನಾಲೆಜ್ ಇರಾಕಿಲ್ಲ. ಎಲ್ಲ ಅವ್ರು ಫೇಸ್ ಟು ಫೇಸ್ ನೋಡಿದಾಗ ನಂಗೆ ತುಂಬ ಖುಷಿ ಆತ್ರಿ. ಬಸವರಾಜ ಯತ್ನಾಳ್ ಅವ್ರನ್ನೇ ನೋಡಿದ್ವಿ, ಮಹಂತೇಶ್ ಕೌಜಲ್ಗಿ ಅವ್ರನ್ನೂ ನೋಡಿದ್ವಿ, ಮತ್ತು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವ್ರನ್ನೂ ನೋಡಿದ್ವಿ. ಎಲ್ಲ ಫೇಸ್ ಟು ಫೇಸ್ ನೋಡೋಂತಲೇ ಹ್ಯಾವಿ ಖುಷಿ ಆತ್ರಿ ನಮ್ಗೆ. ಎಲ್ಲರೂ ರಕ್ಷಣಾ ಅಷ್ಟು ಎವ್ರಿ ಒನ್ ಸಾಲಲ್ಲಿ ಪೊಲೀಸವರು ಎಲ್ಲರಿಗೂ ರಕ್ಷಣೆ ಮಾಡೋದು, ಓನ್ಲಿ ಕೀಪ್ ಸೈಲೆಂಟ್ ಇದ್ರಿ, ಅದು ಇಷ್ಟ ಆತ್ರಿ ನಮ್ಗೆ ರೀ. ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ ಸರ್. ಇಲ್ಲಿ ಕರ್ಕೊಂಬರ್ದೆ ನಾನಂದ್ರೆ ನಂಗೆ ಏನೋ ಅಂತ ತಿಳಿದೀನಿ ರೀ. ಆದ್ರೆ ಬಟ್ ಇಲ್ಲಿ ಬರಾನಂದ್ರೆ ಇಲ್ಲಿದೆಲ್ಲ ಇದು ನೋಡ್ಕೊಂಡು ಭಾಳ ಖುಷಿ ಆಯ್ತು ರೀ. ಭಾಳ ಖುಷಿ ಆಯ್ತು ರೀ. ಸಿದ್ದರಾಮಯ್ಯ ನೋಡ್ತೇವೆ ಅನ್ಕೊಂಡಿರ್ಕಿಲ್ರಿ, ಬಟ್ ನೋಡಿದ್ದೀವಿ ರೀ. ಅವರ ನಿಯತ್ಲೇ ಇರ್ಬೇಕು ರೀ. ಒಟ್ಟು ಯಾರ್ದು ಇದನ್ನು ಮಾಡಬಾರ್ದು ರೀ. ಪ್ರಜೆಗಳಿಗೆಲ್ಲ ಅವ್ರವ್ರ ಇಚ್ಛೆ ಅಂತ ನಡ್ಕೋಬೇಕು ರೀ. ಅವ್ರು ಏನು ಹೇಳಿರ್ತಾರಲ್ಲ ಅದನ್ನೆಲ್ಲ ಪಾಲಿಸ್ಬೇಕು ರೀ. ಇದೇ ರೀ ಪ್ರಜೆಗಳ ಆಸೆ ರೀ. ಏನಿಲ್ಲ ಸರಿ, ಒಂದು ಸೈಡ್ ವಿರೋಧ ಪಕ್ಷ ಐತ್ರಿ, ಒಂದು ಸೈಡ್ ಆಡಳಿತ ಪಕ್ಷ ಐತ್ರಿ. ಅವ್ರು ವಿವಾದ ಮಾಡೋದು ನೋಡೀನಿ ರೀ ಸರಿ. ಮತ್ತು ಸಭಾಪತಿ ಅದು ಕುಂತ ಕೇಸ್ ಮಾತಾಡೋದು ನೋಡಿದ್ರಿ ಸರ್. ಮಸ್ತ್ ಐತಿ. ಈಗ ಸಂವಿಧಾನ ಎಲ್ಲ ನೋಡಿದ್ವು, ಸೋರ್ಸೋದ ಎಲ್ಲ ಚಲೋ ಅದಾವು. ಇನ್ನು ನೆಕ್ಸ್ಟ್ ಟೈಮ್ ಬರ್ಬೇಕಂತ ಆಸೆ ಆಗೈತಿ. ಮಂತ್ರಿಗಳನ್ನೆಲ್ಲ ನೋಡಿದ್ವು, ವಿರೋಧ ಪಕ್ಷ ನೋಡಿದ್ವು. ಶಾಸಕಾಗೆ ಬರ್ಬೇಕನ್ನೋ ಆಸೆ ಇಲ್ಲಕ್ಕೆ ಏನರಲ್ಲಿ ಒಂದು ಡ್ಯೂಟಿ ಗಿಲೀಸ್ ಆಗಿ ಬರ್ಬೇಕನ್ನೋ ಆಸೆ. ಸ್ಪೀಕರ್ನು ನೋಡಿದ್ವು, ಎಲ್ಲ ನೋಡಿದ್ವು. ಶಾಲೆಗಳಕ್ಕಂತ ಇಲ್ಲೊಂದು ಸ್ವಲ್ಪ ಡಿಫ್ರೆಂಟ್ ಐತಿ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಫ್, ವಾರ್ತಾ ಭಾರತಿ, ಬೆಳಗಾವಿ.